ದೇವರು ಹೆಂಗಿದ್ರೋ ಹಂಗೆ ಇದ್ವಿ, ಹೌದಾ? ದೇವರ ಸ್ವಭಾವ ಹೆಂಗಿತ್ತೋ ಹಂಗೆ ಇದ್ವಿ. ಆ ಹಿನ್ನೆಲೆಗೆ ನಾವು ತಿರುಗಬೇಕು. ಈಗ ಹೇಳಿ, ನಾವು ಫಸ್ಟು ಒಳ್ಳೆಯವರ ಕೆಟ್ಟವರ? ನಾವು ಒಳ್ಳೆಯವರೇ. ಆಮೇಲೆ ಖುಷಿ ಇತ್ತಲ್ವ? ಅಯ್ಯೋ ದೇವರೇ, ಇವತ್ತು ರಾತ್ರಿ ಪ್ರಾರ್ಥನೆಗೆ ಬಂದ ಖುಷಿ ಅರ್ಥವಾಯಿತು, ನನ್ನ ಒಳ್ಳೆಯವರು ಅಂದ್ಬಿಟ್ರಲ್ಲ ದೇವರು. ಪಾಸ್ಟ್ರು, ನಾನು ಹೇಳ್ತೀನಿ, ನೀವೆಲ್ಲರೂ ಒಳ್ಳೆಯವ್ರೆ. ಆ ಕಳಿಸೋರು ಮಾತ್ರ ಕೆಟ್ಟವ್ರು. ಎಚ್ಚರ ಕೂತ್ಕೊಳ್ಳೋಣ. ನಾವು ಒಳ್ಳೆಯವರು ಎಂಬುದಾಗಿ ದೇವರು ನಮ್ಮನ್ನು ಗುರುತಿಡಿತಿದ್ದಾರೆ. ಗುಡ್. ಮತ್ತೆ ಹೇಳ್ತೀನಿ, ಒಳ್ಳೆಯವರು ಅಂತ ಯಾರು ಹೇಳಿದ್ದು ಬೈಬಲಲ್ಲಿ? ಯೇಸು ಸ್ವಾಮಿ ಯಾರಿಗೆ ಹೇಳಿದ್ದು? ಮತಾನಯನಿಗೆ ಹೇಳಿದ್ರು. ಹಲ್ಲೆಲೂಯ. ಇನ್ನು ಮೇಲೆ ಸಭೆಯಲ್ಲಿ ಪಾಸ್ಟ್ರಾಗಲಿ ದೇವರಾಗಲಿ ಸಹ ವಿಶ್ವಾಸಿಗಳಾಗಲಿ ನಿಮ್ಮ ಬಗ್ಗೆ ಹೇಳಬೇಕು. ಏನಂತ? ಅವ್ರು ಒಳ್ಳೆಯವರು, ಅವ್ರು ಒಳ್ಳೆಯ ಹುಡುಗಿ, ಅವ್ರು ಒಳ್ಳೆ ಹುಡುಗ, ಅವ್ರು ಒಳ್ಳೆ ಬ್ರದರ್. ಅವರು ಇಂಥ ಮಾತುಗಳನ್ನ ತೆಗೆದುಕೊಳ್ಳಿಕ್ಕೆ ಪ್ರಯಾಸ ಪಡೋಣ ರೀ ನಾವು. ಇದು ಸುಲಭದ ವಿಷಯ ಅಲ್ಲ. ಎಲ್ಲರೂ ನನ್ನ ಒಬ್ಬರು ಒಳ್ಳೆಯವರು ಅಂತ ಹೇಳಬೇಕು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಪಡ್ಕೊಳ್ಳೋಕ್ಕಾಗಲ್ಲ, ಭಾಳ ಪ್ರಯಾಸ ಪಡಬೇಕು. ಇದನ್ನು ಸೈತಾನ ಒಂದು ಟೆಸ್ಟ್ ಮಾಡಿ ನೋಡ್ತಾನೆ. ನಿನ್ನ ಒಳ್ಳೆತನವನ್ನು ಕೆಡಕಲಿಕ್ಕೆ, ಹಾಳು ಮಾಡಲಿಕ್ಕೆ ಒಂದು ಸಣ್ಣ ಮಾತು ಸಾಕು, ಒಂದು ಸಣ್ಣ ಘಟನೆಗಳು ಕಣ್ಣು ಮುಂದೆ ನಡೆದು ಸಾಕು, ನಿನ್ನ ಕೆಟ್ಟವಳು ಅಂತ ಅನಿಸ್ಬಿಡ್ತಾನೆ ಸೈತಾನ. ಬಟ್ ನಾವು ತೀರ್ಮಾನ ಮಾಡೋಣ, ನನ್ನ ಹಿನ್ನೆಲೆಗೆ, ನನ್ನ ಸ್ಥಿತಿಯೇ ನಾನು ತಿರುಗಬೇಕು. ನಾನು ಒಳ್ಳೆಯವಳೇ, ನಾನು ಒಳ್ಳೆಯವನೇ, ನಾನು ಒಳ್ಳೆಯವನಾಗ್ತೀನಿ. ಒಳ್ಳೆಯವನಿಗೆ ವಾಗ್ದಾನ ನೆರವೇರಿದೆ, ಇನ್ಯಾರು ನೆರವೇರಿದ್ರು? ಆಮೇಲೆ ಈಗ ಗೊತ್ತಾಯ್ತಾ ಆಶೀರ್ವಾದ ವರ್ಷ ಅಂತ ಯಾಕೆ ಕೊಟ್ಟರು ಅಂತ ನಿಮಗೆ? ನೀವೆಲ್ಲ ಒಳ್ಳೆಯವರು ಅಂತ. ನಾವು ಅಂದ್ಕೊಂಡಿದ್ವಿ 2025 ಹೆಂಗೆಲ್ಲ ನಡೆದ್ವಿ ಸ್ವಾಮಿ, ಅನ್ಯಾಯವಾಗಿ, ದ್ರೋಹಿಯಾಗಿ, ಅಪರಾಧಿಯಾಗಿ, ಏನೋ ಕಳ್ಳನಾಗಿ, ಸುಳ್ಳಾಗಿ, ಕೊರ್ಮನಾಗಿ ಹೆಂಗೆಂಗೋ ನಡೆದ್ಬಿಟ್ಟೆ ಸ್ವಾಮಿ. ಆದರೆ ಇವತ್ತು ದೇವರು ಹೇಳ್ತಿರೋದು ನಾನು ಒಳ್ಳೆಯವರಂತೇಳಿ. ಹಲ್ಲೆಲೂಯಾ. ನಾನು ಒಳ್ಳೆಯವನೆಂಬುದಾಗಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಒಳ್ಳೆಯವರ ವಿಷಯದಲ್ಲಿ ನೆರವೇರ್ತದೆ. ಆದರೆ ಆ ಒಳ್ಳೆತನವನ್ನು ಈ ಜನವರಿಯಿಂದ ಕಾಪಾಡಿಕೊಳ್ಳುವ ಪ್ರಯತ್ನಗಳನ್ನು ಅಥವಾ ಬೆಳೆಸ್ಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು. ಮನೆಗೆ ಹೋಗ್ತಿದ್ದಾಗೆ ಗೊತ್ತಾಯ್ತಾ ನೀನು ಒಳ್ಳೆತನ? ಸೈತಾನ ಕಾದಿರ್ತಾನೆ, ಬಾ ಒಳ್ಳೆಯವಳಾದ ನೀನು, ಬಾ ಒಳ್ಳೆಯವನಾಗ್ತೀಯ ನೀನು, ನಿನ್ನ ಕೆಲಸದ ಜಾಗ ಬಾ ಮಗನೇ, ಮಗಳೇ ಬಾ ಅಂತ ಕಾಯ್ತಿರ್ತಾನೆ ಸೈತಾನ. ನನ್ನ ಒಂದು ತೀರ್ಮಾನ, ನಾನು ಒಳ್ಳೆಯವನಾಗಿ ಇರ್ತೀನಿ. ಯಾರು ಏನೇ ಅನ್ನಿ, ಇಂಥ ಒಂದು ತೀರ್ಮಾನಗಳನ್ನು, ಕರೆಂಟ್ನ ಸ್ವಭಾವ ಏನು? ಮುಟ್ಟಿದ್ರೆ ಏನು ಮಾಡುತ್ತೆ? ಶಾಕ್ ಹೊಡೆಯುತ್ತೆ. ನೀರು ಎರಿಸ್ಬಿಟ್ಟು ಮುಟ್ಟಿದ್ರೆ ತಣ್ಣಗಾಗ್ಬಿಟ್ಟದ. ಅದ್ರ ಸ್ವಭಾವ ಏನಾಗಲ್ಲ. ನೀರು ಹಾಕಿದ್ರು ಸರಿ, ಬಿಸಿನೀರು ಹಾಕಿದ್ರು ಸರಿ, ಏನು ಮಾಡಿದ್ರು ಸರಿ, ಅದು ಶಾಕ್ ಹೊಡೆಯುತ್ತೆ. ಕಾರಣ ಅದರ ಸ್ವಭಾವ ಅದೇ. ನೀನು ನಾನು ಒಳ್ಳೆಯವರು, ಹೌದಾ? ಇವತ್ತೇ ನನಗೆ ಖುಷಿ ಆಯ್ತು. ಆಶೀರ್ವಾದ ಪ್ರಸಂಗನೇ ಮಾಡೋಕ್ಕೆ ಗೊತ್ತಿಲ್ವಲ್ಲ ಅಂತಿದ್ದು. ಎಂಥ ಪ್ರಸಂಗ ಸಿಕ್ಕಿತ್ತು ನನಗೆ. ನೀವೆಲ್ಲವೂ ಒಳ್ಳೆಯವರೇ. ಕೆಣಕಿದ್ರೆ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅನ್ನೋ ಥರ ಆದರೆ ಬಾಗಿಲವರೆಗೂ ಹುಡುಕಿ ಬರ್ತದೆ. ಕರೆಕ್ಟಾಗಿ ಹೇಳಿದ್ವಿ, ಹುಡಿಕೊಂಡು ಬರುತ್ತೆ ನಿನ್ನನ್ನು ಕೆಟ್ಟವಳು ಮಾಡಲಿಕ್ಕೆ, ನಿನ್ನನ್ನು ಕೆಟ್ಟವನು ಮಾಡಲಿಕ್ಕೆ. ಹಲ್ಲೆಲೂಯಾ. ಅದರಿಂದ ದೇವರೇ, ನನ್ನ ವಾಗ್ದಾನ ನೆರವೇರಿಸುವಂತ ಕೇಳಬೇಡಿ, ನನ್ನ ಒಳ್ಳೆಯವನಾಗಿ ನಡೆಸುವಂಥ ಪ್ರಯತ್ನ ಮಾಡಿ. ಟ್ರೈ ಮಾಡಿ. ಇವತ್ತು ಬೆಳಗಾದ ಮೇಲೆ ಒಳ್ಳೆಯವರಂತೆ ನಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡಿ. ವಾಗ್ದಾನ ನಿಮ್ಮನ್ನು ಹುಡುಕೊಂಡು ಹಿಂದೆ ಬರುತ್ತೀರಿ. ಒಂದು ಪಾಪ ನಿಮ್ಮನ್ನು ಹುಡ್ಕೊಂಡು ಬರಬೇಕಾ, ಇಲ್ಲ ವಾಗ್ದಾನ ನಿಮ್ಮನ್ನು ಅಡಿಸ್ಕೊಂಡು ಬರಬೇಕಾ? ವಾಗ್ದಾನ ನಮ್ಮನ್ನು ಹುಡ್ಕೊಂಡು ಬರಬೇಕು. ಹಲ್ಲೆಲೂಯಾ. ಇಂಥ ಪ್ರಸಂಗ ಮಾಡಿದ್ರೆ ನೋಡಪ್ಪ ನಿದ್ದು ಬರಲ್ಲ. ನನ್ನ ಒಳ್ಳೆಯವರು ಆದ್ಬಿಟ್ರಲ್ಲ ಯೇಸು ಸ್ವಾಮಿ. ದೇವರಿಗೆ ಮಹಿಮೆ ಆಗಲಿ. ಎಚ್ಚರವಾಗಿದ್ದೀರಲ್ವ? ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. 5ನೇ ವರ್ಷ ಹೇಳ್ತದೆ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿ, ನಾನು ಪಾಪಿ ಅಂತ ಒಪ್ಕೊಳ್ತಿದ್ದಾನೆ. ನಾನು ಇವತ್ತು ಉಲ್ಟ ಹೇಳ್ಕೊಡ್ತಿದ್ದೀನಿ. ಮಾತೃಗರ್ಭ ಧರಿಸಿದಾಗಿಂದ ನಾನು ಪಾಪಿ, ಆದರೆ ನನ್ನನ್ನು ಸೃಷ್ಟಿ ಮಾಡಿದಾಗಿನಿಂದ ನಾನು ಮನುಷ್ಯ ಒಳ್ಳೆಯವನೇ. ಇಂಥ ಅರಿವಿಗೆ ನಾವು ಬರೋಣ. ಬಹಳ ಆಳವಾದ ಯೋಚನೆ ನಾವು ಹೋಗೋಣ. ಉದಾಹರಣೆಗೆ, ವಿಶ್ವಾಸಿಗಳು ಯಾವ ಮೆಚ್ಯೂರಿಟಿಯಲ್ಲಿ, ಸ್ವಲ್ಪ ಎಚ್ಚರವಾಗಿರಿ, ಈಗ ಯಾವ ಬೆಳವಣಿಗೆಯಲ್ಲಿ ನೀವು ಇರಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ನೀವು ನೋಡಿದಾಗ ಅವರು ಇಂಥವ್ರದ್ದು ಗುರುತಿಸುವಷ್ಟರ ಮಟ್ಟಿಗೆ ನಿಮ್ಮ ನಾಲೆಡ್ಜ್, ಆತ್ಮೀಕತೆ ಬೆಳೆದಿರಬೇಕು.
ಸ್ನಾನಿಕನಾದ ಯೋಹಾನನ ಬಳಿ 2 ಗುಂಪಿನ ಜನ ಬರ್ತಾರೆ. ಜನರನ್ನು ನೋಡ್ತಿದ್ದಾಗೇನೆ ಎಲ್ಲ ಈಗ ಸರ್ಪ ಜಾತಿಯವರೇ ಅಂತ ಕಂಡುಬಿಟ್ಟ. ಯೇಸು ಸ್ವಾಮಿ ನೋಡ್ತಿದ್ದಾಗೆ ಅವು ಯಜ್ಞಕ್ಕೆ ನೇಮಿಸಿದ ಕುರಿ ಅಂತ ಹೇಳ್ಬಿಟ್ಟ. ಹೆಂಗೆ ಗೊತ್ತಾಯಿತು? ಸರ್ಪ ಜಾತಿಯವರು ಕಂಡುಹಿಡಿದ್ಬಿಟ್ಟ, ಸಾಧುವಾದ ವ್ಯಕ್ತಿಯನ್ನು ಕಂಡುಹಿಡಿದ್ಬಿಟ್ಟ. ನೀವು ಕಂಡುಹಿಡ್ತೀರ? ಪಾಸ್ಟ್ರೇ ಒಳ್ಳೆ ಮಾತ್ಕಂದು 1000 ರೂಪಾಯಿ ಕೊಟ್ಟು ಒಂದು ಫೋನ್ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಫೋನ್ ಕೊಟ್ಟು ತಿರುಗಿ ನೋಡೋಷ್ಟು ಫೋನು ಇಲ್ಲ, ಅವನು ಇಲ್ಲ. ಎಷ್ಟು ಸಾಧು. ಈಗ ಬೆಳಿಗ್ಗೆ ನ್ಯೂಸಲ್ಲಿ ನೋಡಿದೆ ನಾನು, ಒಂದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಸೇಮ್ ನಿಮ್ಮ ಊರಿಗೆ ನಾನು ಹೋಗಿದ್ರು. ಸೇಮ್ ನಾವಿರು ಒಂದೇ ಊರು. ಟೀ ಕೊಟ್ಬಿಟ್ಟು ಕತ್ತಲಿರೋ ಚೈನ್ ಎಲ್ಲ ಕತ್ಕೊಂಡ್ಬಿಟ್ಟಿದ್ದಾನೆ. ಟೀ ಕೊಟ್ಬಿಟ್ಟು ಕತ್ತಲಿರೋ ಚೈನ್ ಎಲ್ಲ ಕತ್ಕೊಂಡು ಹೋಗಿದ್ದಾನೆ. ಪರ್ಸಲ್ಲಿರೋ ದುಡ್ಡು ಗಿಡ್ಡಿ ಎಲ್ಲ. ನಾವು ಗುರುತಿಸುವಂಥವ್ರಾಗಿರಬೇಕು. ಯಾರು ಗುರುತಿಸ್ತಾರೆ ಗೊತ್ತಾ? ಮತ್ತೆ ಅಂತ ಹೇಳ್ತೀನಿ, ನಾನು ಒಳ್ಳೆಯವನೇ ಅಂತ ನಡ್ಕೊಂಡ್ರೆ ನಾನು ಗುರುತಿಸ್ಬಿಡ್ತೀನಿ. ಆದಾಮ ಅವಳು ಸರ್ಪವನ್ನು ಗುರುತಿಸ್ಲಿಕ್ಕಾಗಲಿಲ್ಲ ನೋಡ್ರಿ. ಓ, ಇವರು ತಪ್ಪಾಗಿ ಹೇಳ್ತಿದ್ದಾನೆ, ದೇವ್ರ ಮಾತು ವಿರುದ್ಧವಾಗಿ ಹೇಳ್ತಾನೆ ಅಂತ ಗುರುತಿಸ್ಲಿಕ್ಕಾಗಲಿಲ್ಲ ನೋಡ್ರಿ. ಆ ಜ್ಞಾನದಲ್ಲಿದ್ದರೆ ನಮ್ಮ ಒಳ್ಳೆತನವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ, ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯ. ಯಾರಿಗೂ ಬೇಸರ ಆಗ್ತಿಲ್ಲ ತಾನೆ? ಜ್ಞಾನೋಕ್ತಿ 5ನೇ ಅಧ್ಯಾಯ, ಜ್ಞಾನೋಕ್ತಿಗಳು 5ನೇ ಅಧ್ಯಾಯ ಅದರ 22ನೇ ವಚನವನ್ನು ಓದೋಣ. 5:22. ಜ್ಞಾನೋಕ್ತಿ 5:22. ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು, ಅವನ ಪಾಪ ಪಾಶಗಳೇ ಅವನನ್ನು ಬಂಧಿಸುವವು. 22ನೇ ವಚನದಲ್ಲಿರುವಂಥ ವ್ಯಕ್ತಿಗೆ ದೇವರ ವಾಗ್ದಾನ ನೆರವೇರುತ್ತಾ? 22ನೇ ವಚನದಲ್ಲಿರುವಂಥ ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸಿದೆ ಅಂತ. ಆಕ್ರಮಿಸುವ ಅರ್ಥ ಏನು? ಆವರಿಸ್ಕೊಂಡ್ಬಿಟ್ಟಿದೆ. ಸುತ್ತಲೂ ಏನು ತುಂಬಿದೆ? ದುಷ್ಟತನ, ಅಕ್ರಮ ಸುತ್ತ ತುಂಬಿಕೊಂಡಿದೆ. ಎರಡನೇದಾಗಿ ಅವನ ಪಾಪ ಪಾಶಗಳು ಅಂದರೆ ಬಾರ್ಡ್ರು. ಪಾಪ ಪಾಶಗಳೇ ಅವನ ಏನು ಮಾಡಿದಂತೆ? ಬಂಧಿಸ್ಬಿಟ್ಟಿದೆಯಂತೆ. ಇವನಿಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನೆರವೇರ್ತದ? ನೆರವೇರಲ್ಲ. ಕಾರಣ ಒಳ್ಳೆಯದನ್ನು ಮಾಡದೆ ಪಾಪವನ್ನು, ದುಷ್ಕೃತ್ಯಗಳನ್ನು ಅವನು ಮಾಡಿದ್ರಿಂದ ಅವುಗಳೇ ಅವನ್ನ ಆಶ್ರಯಿಸ್ಕೊಂಡಿದೆ. ನೋಡ್ರಿ, ಪಾಪಕ್ಕೂ ತನ್ನ ದುಷ್ಕೃತ್ಯಕ್ಕೂ ಇಷ್ಟೊಂದು ಕೆಪಾಸಿಟಿ ಇದೆಯಲ್ಲ. ನನ್ನ ಜೊತೆ ಇರ್ರಿ. ಪಾಪಕ್ಕೆ ಏನು ಕೆಪಾಸಿಟಿ ಇದೆ? ದುಷ್ಕೃತ್ಯಕ್ಕೆ ಏನು ಕೆಪಾಸಿಟಿ ಇದೆ? ನಮ್ಮನ್ನು ಆಕ್ರಮಿಸಿಕೊಳ್ಳುವಂತಹ, ನಮ್ಮನ್ನು ಬಂಧಿಸುವಂಥ ಕೆಪಾಸಿಟಿ ಇದೆ. ಆಶೀರ್ವಾದಕ್ಕೆ ನೋಡ್ರಿ ಮತ್ತೆ ಕೇಳಿಸ್ಕೊಳ್ರಿ. ದುಷ್ಟತ್ವಕ್ಕೆ ನಮ್ಮನ್ನು ಇಷ್ಟರ ಮಟ್ಟಿಗೆ ಆವರಿಸ್ಕೊಳ್ಳೋ ಕೆಪಾಸಿಟಿ ಇದೆಯಲ್ಲ. ಇದು ದುಷ್ಟತ್ವ ಯಾರಿಂದ ಬರೋದು? ಸೈತಾನಿಂದ ಬರೋದು. ದೇವರಿಂದ ಬರುವಂಥ ಆಶೀರ್ವಾದ ನಮಗೆ ಬಂದರೆ ನಮ್ಮನ್ನು ಎಷ್ಟು ಮಟ್ಟಿಗೆ ಆವರಿಸಬೇಡ, ಆವರಿಸಬೇಕು. ಇವತ್ತು ದೇವರು ಹೇಳಿದ್ದಾರೆ ಆಶೀರ್ವಾದ ವರ್ಷ ಅಂತ. ಇದು ನಮ್ಮನ್ನು ಆವರಿಸಬೇಕಾ? ನಾವು ಮಾಡುವಂತಹ ಅಕ್ರಮಗಳು, ದುಷ್ಕೃತ್ಯಗಳು ನಮ್ಮನ್ನು ಆವರಿಸಬೇಕಾ? ನಮ್ಮನ್ನು ಆಶೀರ್ವಾದಗಳು ಆಕ್ರಮಿಸಬೇಕು. ಯಾವುದಕ್ಕೆ ನಾವು ಬಲ ಹೆಚ್ಚಿಕೊಡ್ತೀವಿ? ದುಷ್ಕೃತ್ಯಗಳು ನನ್ನನ್ನು ಆಕ್ರಮಿಸಿದ್ರೆ, ನಾನು ಮಾಡಿರೋಂಥ ಪಾಪ ಪಾಶಗಳೇ ನಮ್ಮನ್ನು ಬಂಧಿಸಿದ್ರೆ ಅದಕ್ಕೆ ನನಗೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಅರ್ಥ. ಆದಾಮ ಹವ್ವಳು ಮಾಡಿದ್ದೆ ಅದು ದೇವರಿಗೆ ಮಾತುಗಳಿಗೆ ಒತ್ತು ಕೊಡದೆ ಸೈತಾನ ಮಾತಿಗೆ ಒತ್ತು ಕೊಟ್ಟರು. ಅದವರ ಪಾಶವಾಗಿ ಸುತ್ತಕೊಂಡ್ಬಿಡ್ತು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಎಚ್ಚರವಾಗಿರುವಂಥವರೇ ಒಂದು ಹಾಡನ್ನು ಹಾಡೋಣ. ಎಚ್ಚರವಾಗಿದೆ ಅಲ್ವಾ? ಆ್ಯಕ್ಚುಲಿ ನಾನೇ ತುಂಬ ಡಲ್ನೆಸ್ ನನಗೆ ಗೊತ್ತಾಗ್ತಿದೆ. ಕಾರಣ ಬೆಳಗ್ಗೆಯಿಂದ ತುಂಬ ಟಯರ್ಡ್, ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ನಿದ್ದೆ ಮಾಡಬೇಕು ತುಂಬ ಪ್ರಯಾಸ ಪಟ್ಟರು. ಕೆಲವು ಕಾರ್ಯಗಳ ನಿಮಿತ್ತವಾಗಿ ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ಇರಲಿ, ದೇವರು ಬಲಪಡಿಸಿ ಇಷ್ಟು ನಿಲ್ಲಿಸೋದಕ್ಕಾಗಿ ದೇವರು ಸ್ತೋತ್ರ ಮಾಡ್ತೀನಿ. ಬಟ್ ದೇವರು ನಮ್ಮ ಸೇರಿ ಮಾತಾಡ್ತಿದ್ದಾನೆ. ಆಮೇಲೆ ನಾವು ಸಿದ್ಧರಾಗಿರೋಣ. ಪಾಪ ಭಾಷೆಗಳು ಕೀರ್ತನೆಗಾಗಿರ್ತಿದ್ರೆ ನನ್ನನ್ನು ಬಂಧಿಸಿದೆ, ಸುತ್ತಕೊಂಡಿದೆ ಅಂತೇಳಿ. ಇವತ್ತು ದೇವರೇ, ನೀನು ವಾಗ್ದಾನ ನೀಡಿದ್ದೀರಿ, ನಾನು ಆಶೀರ್ವಾದ ನಿಧಿಯಾಗಿರ್ತೀನಿ. 3 ಲೋಕದಲ್ಲಿಯೂ ನಾವು ಆಶೀರ್ವಾದ ನಿಧಿಯಾಗಿರ್ತೀವಿ. ಎಂತೆಂಥ ಜನರ ಮಧ್ಯೆ ನಾವು ವಾಸ ಮಾಡುವ ಸರಿ ನಾನು ಆಶೀರ್ವಾದ ನಿಧಿಯಾಗಿರ್ತೀನಿ ಅಂತ ಹೇಳಿದ್ದೀನಿ. ಆಗಿರುವಾಗ ನಾನು ಅದು ನನ್ನ ಜೀವನದಲ್ಲಿ ನೆರವೇರಬೇಕು ಅಂದರೆ ನಾನು ಒಳ್ಳೆಯವಳು ಆಗಿಯೇ ಇರ್ತೀನಿ. ಆಗ ನಿನ್ನ ಆಶೀರ್ವಾದಗಳು ನಮ್ಮನ್ನು ಏನು ಮಾಡ್ತಾರೆ? ಬಂಧಿಸುತ್ತೆ, ಪ್ಲಸ್ ಆಕ್ರಮಿಸುತ್ತೆ.
ಹಲ್ಲೆಲೂಯಾ. ನಮ್ಮನ್ನು ಬಂಧಿಸ್ಬಿಟ್ರೆ ಒಳ್ಳೆತನ. ನೀನು ಕೆಟ್ಟೊಳಗೆ ಸಾಧ್ಯ ಇದೆಯಾ? ಸಾಧ್ಯತೆ ಇದೆ. ಬಂಧಿಸಿಬಿಟ್ರೆ ಒಳ್ಳೆತನ ನಿಮ್ಮನ್ನು ಬಂಧಿಸ್ಬಿಡ್ತು ಅಂತ ಇಟ್ಕೊಳ್ಳಿ. ನೀವು ಕೆಟ್ಟವರಾಗಕ್ಕಾಗತ್ತಾ? ಆಗಲ್ಲ. ಯಾಕೆ ಹೇಳಿ? ಒಳ್ಳೆಯದಿಂದ ನಾನು ಕಟ್ಟಲ್ಪಟ್ಟು. ಕೆಲವರು ಹೇಳ್ತಾರೆ ಐಕ್ಯತೆ, ಒಂದಾಗಿದ್ಬಿಟ್ರೆ ಮಧ್ಯೆ ಯಾರೂ ಮಧ್ಯೆ ಬರೋಕ್ಕಾಗಲ್ಲ ಅಂತ. ಬಂಧಿಸಲ್ಪಡೋದು, ಆಶೀರ್ವಾದ ಅನ್ನೋದು ನಮ್ಮನ್ನು ಬಂಧಿಸ್ಬಿಟ್ರೆ ಯಾವ ಕೇಡು, ನಷ್ಟಗಳು, ಕೆಟ್ಟತನವು ನನ್ನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಕ್ರಮಿಸೋದು ಅಂದರೆ ಅದು ಸ್ವಂತ ಮಾಡ್ಕೊಂಡ್ಬಿಡುತ್ತೆ. ಆಶೀರ್ವಾದಕ್ಕೆ ನಾನು ಆಶೀರ್ವಾದ ಹೊಂದೋದಲ್ಲ, ಆಶೀರ್ವಾದಕ್ಕೆ ನಾನೇ ಸ್ವಂತ ಅಂತೆ. ಅರ್ಥ ಮಾಡ್ಕೊಳ್ರಿ. ನಾನು ಆಶೀರ್ವಾದ ಹೊಂದೋದೇ ಬೇರೆ, ಆಶೀರ್ವಾದ ನನ್ನನ್ನೇ ಆಕ್ರಮಿಸ್ಕೊಳ್ಳೋದು ಬೇರೆ. ಸತ್ಯವೇದ ಹೇಳ್ತದೆ, ದೇವರ ಈ ವರ್ಷದಲ್ಲಿ ಆಶೀರ್ವಾದ ಅನ್ನೋದನ್ನು ಕೊಡೋದಲ್ಲ, ಆಶೀರ್ವಾದವೇ ನಿಮ್ಮನ್ನು ಆಕ್ರಮಿಸಿಕೊಳ್ಳುವುದೇ ನೀನು ಆಶೀರ್ವಾದ ನಿಧಿಯಾಗಿಸುವುದು. ನನ್ನನ್ನು ಆಶೀರ್ವಾದ ಆಕ್ರಮಿಸ್ಕೊಂಡ್ರೆ ಆಶೀರ್ವಾದದ ನಿಧಿ ನಾನಾಗ್ತೀನಿ. ಆಶೀರ್ವಾದ ನನ್ನ ಆಕ್ರಮಿಸ್ಕೊಂಡಿದೆ. ಆಶೀರ್ವಾದ ಹೊರಡಬೇಕು ಅಂದರೆ ಎಲ್ಲಿಂದ ಹೊರಡಬೇಕು? ಇಲ್ಲಿಂದಲೇ ಹೊರಡಬೇಕು. ಕಾರಣ ಇದು ನಿಧಿ. ನಾನು ಆಶೀರ್ವಾದ ಹೊಂದಿಕೊಂಡ್ರೆ ಆಶೀರ್ವಾದ ನಾನು ಅನುಭವಿಸ್ಬೋದು ಅಷ್ಟೇ. ಆದರೆ ಆಕ್ರಮಿಸ್ಕೊಂಡ್ಬಿಟ್ರೆ ಅನೇಕರಿಗೆ ಆಶೀರ್ವಾದವನ್ನು ಕೊಡುವಂಥವನಾಗಿ ನಾನು ಮಾಡ್ಬೋದು. ಇದು ಎಲ್ಲಿಂದ ಬರುತ್ತೆ ಅಂದರೆ ನಾನು ಒಳ್ಳೆಯದನ್ನು ಮಾಡೋದ್ರಿಂದ. ಹಲ್ಲೆಲೂಯಾ. ಆದ್ದರಿಂದ ಎಷ್ಟು ಅಂಶಗಳಾಯಿತು? 7 ಅಂಶಗಳನ್ನು, 6, 7. ಇದು ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಹೊತ್ತು, 1 ಗಂಟೆ ಸಮಯ ಆಗಿದೆ. ಪ್ರಸಂಗ ಪ್ರಾರಂಭಿಸಿ. ಎಚ್ಚರವಾಗಿದ್ದೀರಿ ತಾನೆ? ತಲೆನೂ ಸ್ವಲ್ಪ ಕಷ್ಟವಾಗಿ ಅಲ್ಲಾಡಿಸ್ತಿದ್ದಾರೆ. ಟೀ ಮಾಡಬೇಕಾ? ಟೀ ಕೊಟ್ಟರೆ ಸ್ವಲ್ಪ ಮುಂದೆ ಹೋಯ್ತೆ ಗಾಡಿ ಅಂದರೆ, ಅದಕ್ಕೆ ಒಂದು ಅರ್ಧ ಗಂಟೆ ಆಗೋದ್ರೆ ವೇಸ್ಟ್ ಆಗೋಯ್ತೆ. ಒಂದು ಹಾಡು ಹಾಡೋಣ ಅಲ್ವಾ? ಎಸ್, ಎದ್ದು ನಿಂತ್ಕೊಳ್ಳೋಣ, ಒಂದು ಹಾಡು ಹಾಡೋಣ. Wait.
ಆಮೇಲೆ ಆಮೇಲೆ ಒಳ್ಳೆಯವ್ರು ಹಾಕೊಂಡು ಒಳ್ಳೆಯವ್ರು ಹಾಕೊಂಡು ನಾವು ಆಗೋದೇ ಇಲ್ವಂತೆ. ಕುಮಾರ್ ಬದ್ರಲ್ಲಂತೂ ಒಂದು ವೈರಾಗ್ಯ ಬಂದದಕ್ಕಾಗಿ ಸ್ತೋತ್ರ. ನಿಜ ಏನು ಗೊತ್ತಾ, ನಿನ್ನೆ ಕುಮಾರ್ ಬದ್ರಿಗೆ ಒಂದು ಕನಸು ಬಿದ್ದಿದೆ. ಇಷ್ಟು ದಿನ ಕೇಳ್ತಿದ್ರು, ದೇವ್ರು ನನ್ನ ಯಾತಿಗೆ ಕರೆದಿದ್ರು ಪಾಸ್ಟ್ರೆ, ಯಾತಿಗೆ ಕರೆದಿದ್ರು ಪಾಸ್ಟ್ರೆ, ಅಡುಗೆ ಮಾಡೋಕ್ಕೇನಂತ ನಾನು ತಿಳ್ಕೊಂಡಿದ್ವಿ. ಇವತ್ತು ಅದು ಮಾಡಲಿಲ್ಲ ಅವರು, ಅಡುಗೆನೂ ಮಾಡಲಿಲ್ಲ ಅವರು. ದೇವರು ನಾನು ಯಾತಿಗೆ ಕರೆದಿರಿ ಅಂತ ಹೇಳಿದಾಗ ನಾನು ಅವ್ರನ್ನ ಕನಸು ಕೇಳಿಸ್ಕೊಡಿ. ಚರ್ಚಿಗೆ ಬಂದರಂತೆ ಬೈದ್ಬಿಟ್ನಂತೆ. ನಾನು ವಿಡಿಯೋ ಏನಿದೆಯಾ? ಓಕೆ. ಬೈದ್ಬಿಟ್ನಂತೆ. ಬೇಜಾರು ಮಾಡಿಕೊಂಡು ಒಂದು ಬ್ಯಾಗ್ನ ತಗೊಂಡು, ಯಾವ ಊರು ಬಿಡೋದು? ಕೊಕ್ಕನಹಳ್ಳಿ ಅಂತ ಒಂದು ಊರಿದೆ, ನಾಗೋಳಿ ಸುತ್ತ. ನಾಗೋಳಿ ಪಕ್ಕ. ಅಲ್ಲಿಗೆ ಹೋದ್ರಂತೆ, ಒಂದು ಸ್ಕೂಲ್ ಹತ್ರ ಕೂತ್ಕೊಂಡಿರುತ್ತೆ. ಬೇಜಾರು ಮಾಡಿಕೊಂಡು, ಪಾಸ್ಟರ್ ನಾನು ಹೆಂಗೆ ಓದ್ಬಿಟ್ಟಲ್ಲ ಅಂತ ಕೇಳಿ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ನಾನು ಹೋಗ್ತೀನಿ. ಅವ್ನಿಗೆ ಎಲ್ಲಿ ಇರುತ್ತೆ ಅಂತ ಹೇಳೋದಿಲ್ಲ, ಬಟ್ ಆದರೆ ನಾನು ಹುಡ್ಕೊಂಡು ಹೋಗ್ತೀನಿ. ಗಮನಿಸ್ರಿ, ಇಲ್ಲಿ ತೀರಿಂದ ಟ್ವಿಸ್ಟ್ ಇದೆ, ಸರಿ ಗಮನಿಸ್ಕೊಳ್ರಿ. ಹೋದಾಗ ಕೇಳಾಗ ಗಮನಿಸ್ರಿ, ಅಲ್ಲಿ ಯಾಕೆ ಬರೋದ ಅವ್ರು ಕೇಳಿದ್ರಂತೆ, ಅಲ್ಲಿ ಹೋದಂತ ನಾನು ಅಲ್ಲಿ ಚಂದ್ರು ಪಾಸ್ ಬೈದಿದ್ದೆ, ನಿಮ್ಗೆ ಬೇಜಾರಾಯ್ತಾ ಅಂತ ಕೇಳಿದ್ದಾರೆ. ಇಲ್ಲ ಆ ಥರ ಬೇಸರ ಏನಿಲ್ಲ ಅಂತ ಹೇಳಿದಾಗ, ಚಂದ್ರು ಪಾಸ್ ನಾನು ಹೇಳ್ತೀನಿ, ನಾನೇ ಅಲ್ಲಿ ಹೇಳ್ತಿರೋದು, ಚಂದ್ರು ಪಾಸ್ ನಾನು ಹೇಳ್ತೀನಿ, ನೀನು ಹೋಗಿ ಸೇವೆ ಮಾಡು, ಹೋಗಿ ಸುವಾರ್ತೆ ಹೇಳು, ಬ್ಯಾಗ್ ಸಿಕ್ಸ್ಕೊ, ಹೋಗಿ ಸೇವೆ ಮಾಡು ಅಂತ ಇಬ್ಬರಿಗೆ ಸುವಾರ್ತೆ ಹೇಳೋದು. ಆವಾಗ ನಾನು ಹೆಂಗೆ ಪಾಸ್ಟ್ರೇನ ಹೇಳೋದು, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತು ಸುವಾರ್ತೆ ಹೇಳೋಕ್ಕೆ, ನನಗೇನು ಗೊತ್ತಿಲ್ಲ. ಎಚ್ಚರವಾಗಿರಿ ಮಹೇಶ್ ಬ್ರದರ್. ಚೇರ್ ಸೌಂಡ್ ಅಂತ ಹಂಗೆ ನೆನೆಸ್ತೀನಿ, ಬಿದ್ದಲ್ಲಿ ಬಿದ್ದುಬಿಟ್ರೇನ ಅಂತ. ಎಚ್ಚರವಾಗಿರಿ. ಆಗ ಅವ್ರು ಹೇಳಿದ್ರೆ, ಚಂದ್ರಪಾಸನ ಹೇಳ್ತೀನಿ ಹೋಗಿ, ನನಗೇನೂ ಸೇವೆ ಮಾಡೋಕ್ಕೆ ಬರಲ್ಲ, ಸುವಾರ್ತೆ ಹೇಳೋಕ್ಕೆ ಬರಲ್ಲ ಅಂತ ಹೇಳಿದಾಗ, ಆ ವ್ಯಕ್ತಿ ಹೇಳಿದಂತೆ, ಅಲ್ಲಿ ಒಂದು ಇಬ್ಬರು ಹುಡುಗರು ಬರ್ತಾಯಿದ್ರು ಸಾಲೇಶ್, ಆ ಸ್ಕೂಲ್ ಪಕ್ಕದಲ್ಲಿ ಕೂದಿರಲ್ಲ, ಸ್ಕೂಲ್ ಬರಲಿಕ್ಕೆ ಇಬ್ಬರು ಹುಡುಗರು ಬಂದರು. ಅವ್ರು ಹೇಳಿದಂತೆ, ಈಗ ನಾನು ಆ ಮಕ್ಕಳು ಸುವಾರ್ತೆ ಹೇಳ್ತೀನಿ, ಹೇಗೆ ಅಂತ ನೀನು ಕೇಳಿಸ್ಕೊ, ಫಸ್ಟ್ ಕೇಳಿಸ್ಕೊಂಡು ನಂತರ ನೀನೇನು ಮಾಡು, ಆ ಸುವಾರ್ತೆ ನೀನು ಮಾಡು ಅಂತ ಹೇಳಿದಂತೆ. ಅದಾದ ನಂತರ ಮಕ್ಕಳು ಸುವಾರ್ತೆ ಹೇಳ್ತಾರೆ. ನಂತರವಾಗಿ ಇವರು ಬ್ಯಾಗ್ ಸಿಕ್ಸ್ಕೊಂಡು ಸರಿ ಆ ಸೇವೆಯಲ್ಲಿ ಮುಂದುವರಿತಾರೆ. ದೇವರು ತಿಳಿಸಿದ್ದಾರೆ, ನಿಮಗೆ ಒಬ್ಬ ಸುವಾರ್ಥ ಸೇವಕನಾಗಿ ನಾನು ನಿಮ್ಮನ್ನು ಆರಿಸಿದ್ದೀನಿ. ದೇವದೂತರು ಬಂದು ಹೇಳ್ತಿದ್ದಾರೆ, ದೇವದೂತರು ನನ್ನ ರೂಪದಲ್ಲಿ ಕಾಣಿಸ್ಕೊಂಡವರು ದೇವದೂತರು. ಅದ್ರಲ್ಲಿ ನನಗೊಂದು ಸಂತೋಷ ಆಯಿತು. ಚಂದ್ರು ಪಾಸ್ಟಿಗೆ ಹೇಳ್ತೀನಿ ಅಂದ್ರೆ ದೇವದೂತರು ನನ್ನ ನೆನಪಿಸ್ಕೊಂಡ್ರೆ, ದೇವದೂತರು ನನ್ನ ಉಕ್ಕಿ ಮೆಚ್ಕೊಂಡಿದ್ದಾರೆ. ಚಂದ್ರು ಪಾಸ್ಟಿಗೆ ಹೇಳ್ತೀನಿ, ಅವ್ರ ಜೊತೆಗೆ ನೀನು ಸೇವೆ ಮಾಡುವಂಥ ದೇವರು ಹೇಳ್ತಿದ್ದಾನೆ ಅಂದರೆ ನನಗೆ ಬಹಳ ಹೆಮ್ಮೆ ಆಯಿತು. ಕರ್ತನಿಗೆ ಮಾತ್ರ ಮಹಿಮೆ ಆಗಲಿ. ಇವತ್ತು ಒಳ್ಳೆಯವರಾಗದೆ ನಾವು ಆಗಲ್ಲ ಅಂದ್ರಲ್ಲ, ಬಿಡಲ್ಲ ದೇವರನ್ನ. ಕರ್ತನಿಗಾಗಿ ಏನಾದರೂ ಮಾಡಲೇಬೇಕು. ಕನಸು ನಿಮ್ಗೆ ಹೇಳಿದ್ದೀರಾ? ಈಗ ಕೇಳಿಸ್ಕೊಂಡ್ರಲ್ವ? ಅವ್ರನ್ನ ಸುವಾರ್ಥ ಸೇವೆಗಾಗಿ ಕರೆದಿದ್ದಾರೆ, ನೀವು ಸಪೋರ್ಟ್ ಮಾಡಬೇಕು. ಆದರೆ ಹಿಂದಿನ ದಿನ ಇನ್ನೊಂದು ಕನಸು ಬಿದ್ದದೆ ಅವ್ರಿಗೆ. ಇದು ನೀವು ಹೇಳ್ಬೇಕಪ್ಪ ಅಷ್ಟೇ ಅಂದರೆ ಹೇಳ್ಬೇಕು, ಮಿಸ್ಸಸ್ ಅವರಲ್ಲ. ಅರ್ಧನಳ್ಳಿ ರೋಡ್ಲು ಬರ್ತಿದ್ರಂತೆ ಗಂಡ ಹೆಂಡ್ತು ನಡ್ಕೊಂಡು, ಮೊದಲು ನಿಮ್ಮ ರೋಡು ಅರ್ಧನಳ್ಳಿ ರೋಡ್, ಗಂಡ ಹೆಂಡತಿ ಇಬ್ಬರು ಬರ್ತಿದ್ರಂತೆ. ಆ ರೋಡಲ್ಲಿ ಕಂಕ್ಳಿಗೆ ಬ್ಯಾಗ್ ಸಿಕ್ಸ್ಕೊಂಡು ಬಟ್ಟೆ ಮಾರ್ತಾರೆ, ಗೊತ್ತಾ? ಬಟ್ಟೆ ಮಾರಕ್ಕೆ ಬರ್ತಾರಲ್ಲ, ಅವರು ಬರ್ತಾಯಿದ್ರಂತೆ. ಅಲ್ಲಿ ಅವರು ಬರ್ತಿರುವಾಗ ಇವರು ಹೋಗಿ ಅವರ ಬಟ್ಟೆಗೆ ಹೆಗಲು ಕೊಟ್ಟರಂತೆ. ಅವರು ಮಿಸ್ಸಸ್ ಹೇಳ್ತಿದ್ದಾರಂತೆ, ನೀವು ಯಾಕೆ ಅವ್ರ ಬಟ್ಟೆ ಬರ್ತಿದ್ದೀರಿ, ನೀವು ಬನ್ನಿ ಹೊರಬೇಡಿ ಅಂತಂದಾಗ ಅವರು ಗದರಿದ್ದಾರೆ. ಏನಂತ, ನಾ ಕರೆದವ್ರನ್ನ ಅವರೇ ಬಂದು ಬರ್ತಾಯಿದ್ರು ನಮ್ಮ ಬಟ್ಟೆನ ಅಂತ ಓದಿರ್ತಿರು. ಸರಿ, ಅದರಿಂದ ಬಂದರು. ಅದಾದ ನಂತರ ಹಂದಿಗಳು ಕಾಣಿಸ್ಕೊಳ್ತಂತೆ. ಏನೋ ಕಂಟಿನ್ಯೂ ಮಾಡಬೇಕು ಕನಸೇನೋ, ನಿಮಗೆ ಅರ್ಥ ಆಗಿರುತ್ತೆ. ಹಂದಿಗಳು ಕಾಣಿಸ್ಕೊಳ್ತು. ಅದಾದ ನಂತರ ಹೇಳಿ ಬಿಡದೆ ಮುಂದಕ್ಕೆ. ಹಾಂ, ಸ್ಥಳಕ್ಕೆ ಹಾಕ್ತಾವ್ರೆ, ಸಾಕ್ಬಿಡಿ. ಇದರ್ಥ ತನ್ನದಲ್ಲದೇ ಇರುವಂಥ ಭಾರನ ಒತ್ತುಗಳವರು ಇವರು. ಅವ್ರದ್ದೆಲ್ಲ ಭಾರ, ಯಾರೋ ಹೊತ್ಕೊಂಡು ಹೋಗೋ ಭಾರನ ಇವ್ರ ಮೇಲೆ ಹೊತ್ಕೊಳ್ಳೋದು. ಅವ್ರಿಗೂ ಏನೋ ಮಾಡ್ಬಿಡ್ತೀನಿ ಅಂತ ಹೋಗಿ ಮಾಡೋದು.
ಇವರು ಕೊಡಬೇಕಾದ ಫಲನ ಬಾಳೆಕಾಯಿನ ಎಲ್ಲಿ ಕತ್ತರಿಸಿ ಕೆಸರಿಗೆ ಇವರು ಕೊಡೋ ಫಲವೆಲ್ಲ ಕೆಸರಿಗೆ ಹೋಯ್ತಾರೆ. ಅದಕ್ಕೆ ಇದರ ನಂತರ ಬಿದ್ದು ಕಾಣಿಸಿ ಸ್ವಾರ್ಥ ಸೇವೆ. ತಪ್ಪಾದ ಮಾರ್ಗಗಳನ್ನ ಬಿಟ್ಟು ಗಂಡ ಹೆಂಡತಿ ನೀವೇನು ಮಾಡಬೇಕು, ಅವ್ರಿಗೂ ಬೇಡ, ನಾವು ಕರ್ತನಿಗಾಗಿ ಸೇವೆ ಮಾಡೋಣ ಅಂತ ನೀವು ಅವ್ರ ಜೊತೆ ಆ ಒಂದು ಹಾದಿಲಿ ನಡೆದು ಬರ್ತಾ ಇದ್ರಂತೆ. ಹೇಗಾದರೂ ಸರಿ. ಈ ಥರ ಮಹೇಶ್ ಬ್ರದರ್ ಹೇಳ್ತಾ ಇದ್ರು, ಹಂಸವೇಣ ಶಿಸ್ತು ಚರ್ಚಿಗೆ ಬಂದರೆ ಚರ್ಚಿಗೆ ತಕ್ಕಂತೆ ಬದಲಾಗುತ್ತೆ, ಅವ್ರು ಇಲ್ಲೇ ಇರಿಸ್ಬಿಡ್ಬೇಕು ಅಂತಿದ್ರು. ಎಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಕಾರ್ಯಗಳು ಮಾಡೋದಾಗ್ಬೋದು, ಇನ್ವಾಲ್ವ್ಮೆಂಟ್ ತೋರಿಸೋದಾಗಿರ್ಬೋದು. ಅವ್ರ ಕಷ್ಟದಲ್ಲಿರೋರು, ಅವ್ರು ನಡೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂಚೂರು ಕಾಣಲ್ಲ ಅವರಲ್ಲಿ. ಅಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಅದಕ್ಕೆ ಇಲ್ಲೇ ಇಸ್ಬಿಡಪ್ಪ ಅಷ್ಟು ಅವರಿಬ್ಬರು ಅಂತಿದ್ರು. ಬೇಡ ನಂಗೆ ಹೊರೆ ಇರುತ್ತೆ ಆಗಲಿ. ಅಲ್ಲಿದ್ಕೊಂಡೆ ನೀವು ಯಾರು ಹೇಳಿ, ಒಳ್ಳೆಯವರು ಹೇಳಿ. ಹಂಸವೇಣೇಶ್ವರ ನೀವು ಬಾಯ್ಬಿಟ್ಟು ಹೇಳಿ, ನಾವು ಯಾರು? ಸರಿ ನೀವ್ಯಾರು? ಹಾಂ, 14 ಜೋರಗಳು ಒಳ್ಳೆಯೊಳಗೆ ನೀವು ಒಳ್ಳೆಯವರು. ಕುಮಾರ್ ಬ್ರದರ್ ಅವ್ರ ಮನೆಗೆ ಹೋದ್ರು ನೀವೇನಂತೆ, ಒಳ್ಳೆ ನೀವು. ಕಾರಣ ಸೇವೆ ಕರೀಲಿಕ್ಕೆ ದೇವರು ತೋರಿಸಿದ್ದಾರೆ. ಈ ವರ್ಷದ ಆಶೀರ್ವಾದ ವರ್ಷದಲ್ಲಿ ಯಾರಿಗೂ ತಿಳಿಸಿ, ನಿಮಗೆ ಫಸ್ಟ್ ತಿಳಿಸಿದ್ದಾರೆ, ನೀವು ಸುವಾರ್ಥ ಸೇವೆಗೆ ನೇಮಿಸಲ್ಪಟ್ಟು. ಆಮೇಲೆ ಹಲ್ಲೆಲೂಯಾ. ಇದ್ರೆ ಹೋಯ್ತಾ? ಹಾಂ, ಗಮನಿಸ್ರಿ. ಇನ್ನೊಂದು ಅರ್ಧ ಗಂಟೆ ನಾನು ಮುಗಿಸ್ತೀನಿ, ನಂತರ ಪ್ರಾರ್ಥನೆ ಮಾಡೋಣ ಈ ವಿಷಯಗಳಿಗೆ. ಯೆಶಾಯ 59ನೇ ಅಧ್ಯಾಯ 2ನೇ ವಚನ. ರಾತ್ರಿ ಪ್ರಾರ್ಥನೆ ಇದೆಲ್ಲ ಬೇಕಾಗಿಲ್ಲಪ್ಪ, ಅಷ್ಟರ ಮಟ್ಟಿಗೆ ಏನೋ ಈ ವಿಷಯ ಬೇಕಿತ್ತು ಅನ್ಸುತ್ತಾ ಅಂತ ಅಂತೀರ, ಬೇಡ ಚೇಂಜ್ ಮಾಡಿ ಅಂತೀರ. ಎಂಥ ಪ್ರಸಂಗ, ನಾವು ಒಳ್ಳೆಯವರು, ನಾವು ಒಳ್ಳೆಯವರ ಪ್ರಸಂಗ. ಗುಡ್. ಕೆಲಸ 59ನೇ ಅಧ್ಯಾಯ ಅದರ 2ನೇ ವಚನವನ್ನು ಮೊದಲು. ಹಾಂ ಅಡ್ಡವಾಗಿದೆ. ಸಾಕು. ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ಅಗಲಿಸ್ತಾ ಬಂದಿದೆ. ಅಗಲಿಸೋದನ್ನು ಅರ್ಥ ಹೇಳಿ. ದೇವರು ಯಾರು ಹೇಳಿ? ಇವತ್ತು ನನ್ನ ಪ್ರಸಂಗದಲ್ಲಿ ಇರಲಿ. ದೇವರು ಯಾರು? ಒಳ್ಳೆಯವರು. ಒಳ್ಳೆಯವರಿಂದ ಅಗಲುತ್ತಾ ಇದ್ದೀವಿ ಅಂದರೆ ಒಳ್ಳೆಯ ತನದಿಂದಲೂ ಏನಾಗ್ತಿದ್ದೀವಿ, ನಾವು ಅಗಲ್ತಾ ಇದ್ದೀವಿ. ಎಲ್ಲರ ಜೊತೆ ಇರ್ರಿ. ಒಳ್ಳೆಯವರಿಂದ ಅಗಲ್ತಾ ಇದ್ದೀವಿ ಅಂದರೆ ಎಲ್ಲಿಂದ ಅಗಲ್ತಾ ಇದ್ದೀವಿ? ಒಳ್ಳೆಯತನದಿಂದ ಅಗಲ್ತಾ ಇದ್ದೀವಿ. ಈ ಒಳ್ಳೆಯತನದಿಂದ ಒಳ್ಳೆಯತನವನ್ನು ಅಗಲಿಸ್ತಾ ಇರೋದು ಯಾವುದಂತೆ? ಪಾಪ ಅಲ್ಲ, ಅಪರಾಧ. ಪಾಪ ಬೇರೆ, ಅಪರಾಧ ಬೇರೆ, ದ್ರೋಹ ಬೇರೆ, ಕಪಟ ಬೇರೆ, ತಪ್ಪು ಬೇರೆ. ಎಲ್ಲದಕ್ಕೂ ವ್ಯತ್ಯಾಸ ಇದೆ. ಇನ್ನೊಂದ್ಸರಿ ಇಲ್ಲ, ಅಪರಾಧ, ಪಾಪ, ದ್ರೋಹ, ಕಪಟ, ತಪ್ಪು, ಇದಕ್ಕೆ ವ್ಯತ್ಯಾಸ ಇದೆ. ಒಂದಕ್ಕೊಂದು ವ್ಯತ್ಯಾಸ ಇದೆ. ಅದನ್ನೊಂದು ಹೇಳ್ತೀನಿ. ಈಗ ದೇವರಿಂದ ಅಥವಾ ಒಳ್ಳೆಯವರಿಂದ ಒಳ್ಳೆಯತನದಿಂದ ನಮ್ಮನ್ನು ಅಗಲಿಸ್ತಾ ಇರೋದು ಅಪರಾಧ. ಅಪರಾಧ ಅಂದ್ರೇನು? ಗೊತ್ತಿದ್ದು ಮಾಡೋದು, ಬೇಡ ಅಂದಿಂದ ಮಾಡೋದು. ಗೊತ್ತಿದ್ದು ಮಾಡೋದಕ್ಕಿಂತ ಹೆಚ್ಚಾಗಿ ಬೇಡ ಅಂದಿಂದ ಮಾಡೋದು. ಈ ಬೇಡ ಅಂದದ್ದನ್ನು ಮಾಡುವುದು ಅಪರಾಧ. ಆ ಅಪರಾಧ ನಮ್ಮನ್ನು ಏನು ಮಾಡ್ತದೆ? ನಾನು ದೇವರಿಂದ ಅಗಲಿಸ್ತಾ ಬಂದಿದೆ ಅಂತ ಈ ಬೈಬಲ್ ಹೇಳ್ತದೆ. ನಾನು ಹೇಳ್ತೀನಿ, ಒಳ್ಳೆಯತನದಿಂದ ನಮ್ಮನ್ನು ಏನು ಮಾಡ್ತಿದೆ? ಅಗಲಿಸ್ತಾ ಅಂದ್ರೆ ಅರ್ಥ ಏನು? ದೂರ ಮಾಡ್ತಾ ಇದೆ. ಒಳ್ಳೆಯತನದಿಂದ. ಯಾವುದರಿಂದ? ಒಳ್ಳೆಯತನ ಅಂದರೆ ದೇವರು ಅಲ್ವಾ? ಒಳ್ಳೆಯವರು ಯಾರು? ಎಷ್ಟು ಸಮಯ ಹೇಳಿಲ್ವಾ? ದೇವರೊಬ್ಬನೇ. ಅವರು ಒಳ್ಳೆಯವರಿಂದ ನಾವು ಒಳ್ಳೆಯವರು ಗಾದೆ ಮತ್ತೆ ಹೇಳಲ್ವಾ? ಹೂ ಜೊತೆ ಸೇರಿ ನಾರು ಸ್ವರ್ಗ ಸೇರ್ಕತ್ತು. ಒಳ್ಳೆಯವ್ರ ಜೊತೆಗೆ ನಾವಿದ್ರೆ ನಾವು ಒಳ್ಳೆಯವರಲ್ಲ, ಒಳ್ಳೆಯವ್ರ ಜೊತೆಗೆ ನಾವಿದ್ರೆ ನಾವು ಒಳ್ಳೆಯವರು. ಅವ್ರನ್ನ ಅಗಲಿಸ್ತಾ ಬರ್ತಿರುವಂಥದ್ದು ಬೇಡ ಅಂದದ್ದನ್ನು ಮಾಡುವಂಥ ಸ್ವಭಾವ. ಬೇಡ, ಇದು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಮಾಡುವಾಗ ನಾವು ಒಳ್ಳೆಯತನದಿಂದ ದೂರ ಆಗ್ತೀವಿ ಅನ್ನೋದನ್ನ ನೆನಪಿಟ್ಕೊಳ್ರಿ. ಕುಟುಂಬದವ್ರು ಬೇಡ ಅಂತಾರೆ, ಪಾಸ್ಟರ್ ಬೇಡ ಅಂತಾರೆ, ವಾಕ್ಯನ ಬೇಡ, ಇದು ಮಾಡಬೇಡ ಅಂತ ಹೇಳ್ತದೆ. ಅದನ್ನು ಮಾಡುವಾಗ ನೀನು ನೆನಪಿಟ್ಕೋ, ತಿಳ್ಕೋ, ನಾನು ಒಳ್ಳೆಯದರಿಂದ ದೂರ ಆಗ್ತಾ ಇದ್ದೀನಿ, ಒಳ್ಳೆಯತನದಿಂದ ದೂರ ಆಗ್ತಿದ್ದೀನಿ, ಒಳ್ಳೆಯವರಿಂದ ದೂರ ಆಗ್ತಿದ್ದೀನಿ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ. ನಾನು ಯಾಕೆ ಒಳ್ಳೇದು ಮಾಡಲಿಲ್ಲ, ನಾನು ಯಾಕೆ ಕೆಟ್ಟವನಾಗ್ಬಿಟ್ಟೆ? ಎಲ್ಲದಕ್ಕೂ ಒಂದು ಉತ್ತರ ಇದೆ ಇಲ್ಲಿ. ನಾನು ಬೇಡ ಅಂದ ಕಾರ್ಯಗಳನ್ನು ನಾನು ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇರುವಾಗ ನಾನು ಒಳ್ಳೆಯತನದಿಂದ ದೂರ ಆಗ್ತಾ ಇದ್ದೀನಿ. ಒಳ್ಳೆಯತನ ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇದೆ. ಈ ಒಂದು ಎಚ್ಚರಿಕೆಯೊಂದಿಗೆ ಮುಂಜಾನೆ ಎದ್ದಾಗ ನಾನು ಪ್ರಾರ್ಥಿಸಬೇಕು, ದೇವರೇ, ಇವತ್ತು ನಾನು ನಿನ್ನ ಮಗನಾಗಿ
ಒಳ್ಳೆಯವನು ಒಳ್ಳೆಯವನ ಮಗನಾಗಿ ಒಳ್ಳೆಯವನಾಗಿ ನಡ್ಕೊಳ್ಬೇಕು. ಒಳ್ಳೆಯವರ ಮಗಳಾಗಿ ನಾನು ಒಳ್ಳೆಯವಳಾಗೆ ನಡ್ಕೊಳ್ಬೇಕು. ಕೆಲವರು ಅಂತಾರೆ ಗೊತ್ತಾ, ಕೋಪ ಬಂದರೆ ನಾನು ಕೆಟ್ಟವನು ಮಾಡಿಬಿಡ್ಬೇಡ, ಏನಂತೆ, ನಾನು ಕೆಟ್ಟವನು ಮಾಡಿಬಿಡ್ಬೇಡ, ನೀವು ಒಳ್ಳೆಯವನಾಗೇ ಇರು, ನಾನು ಮಾಡ್ತೀನಿ ಹಾಗೂ ಮತ್ತೆ ನೋಡಮ್ಮ. ನಾನು ಹೇಳಿಲ್ವಾ, ಕರೆಂಟ್ಗೆ ತಣ್ಣೀರನ್ನ ಐಸ್ ನೀರು ಹೆಚ್ಚಿದ್ರೂ ಅದು ಸಾಕೊಳ್ಳುತ್ತೆ, ಮುಟ್ಟಕ್ಕಾಗಲ್ಲ ಅದನ್ನ. ಕಾರಣ ಅದರ ಸ್ವಭಾವ ಬದಲಾಯಿಸಬಾರಲ್ಲ. ಇವತ್ತು ನೀವು ನಾನು ಒಳ್ಳೆಯವನು ಅಂತ ಒಂದು ನಿರ್ಣಯ ಇರಲಿ. ಸಾಧ್ಯವಾಗಿ ಒಳ್ಳೆಯವನ ಪ್ರಸಂಗನ ಯೂಟ್ಯೂಬ್ಗಾದ್ರೆ ಒಳ್ಳೆಯವರೇ ನೋಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಆದರೆ ಇದ್ಯಾರೋ ಇಂಥ ಪ್ರಸಂಗ ಮಾಡಿರೋ ಅಂತ ಅಂದ್ಕೋಬೋದೇನೋ. ಇಷ್ಟು ವರ್ಷ ಮಾಡಿದಿರೋಂಥ ಒಂದು ಗ್ರೇಟ್ ಪ್ರಸಂಗ ಇದು. ನಾನು ಒಳ್ಳೆಯವನು, ಯಾರೂ ಒಪ್ಕೊಳ್ಳಲ್ಲ ಆ್ಯಕ್ಚುಲಿ, ಬಟ್ ಸತ್ಯ. ನಾನು ದೇವರಿಂದ ಅಗಲಿಸ್ತಾ ಬಂದಿದೆ, ಒಳ್ಳೆಯವರಿಂದ ಅಗಲಿಸ್ತಾ ಬಂದಿದೆ. ಇವತ್ತಿನವರೆಗೆ ನಿನ್ನ ಅಪರಾಧಗಳು ದೇವರಿಂದ ಅಗಲಿಸಿದರ ನಿಮಿತ್ತ ಈಗ ನಾವು ಕೇಳ್ತೀವಿ, ದೇವರೇ ಆಶೀರ್ವಾದದ ವಾಗ್ದಾನ ಕೊಟ್ಟಿಲ್ಲ, ನನ್ನ ಆಶೀರ್ವದಿಸು ಅಂತ ಹೇಳಿ ನೆಕ್ಸ್ಟ್ ಲೈನ್ ಹೇಳ್ತದೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ವಾಗ್ದಾನ ನೆರವೇರುತ್ತಾ? ನೆರವೇರಲ್ಲ. ಯಾಕೆ ಹೇಳಿ? ಅಡ್ಡವಾಗಿ ನಿಂತಿದೆ. ಯಾವುದು ಪಾಪ? ಒಳ್ಳೆಯದನ್ನು ಮಾಡದೆ ಇರೋದೇ ದೇವರ ಮುಂದೆ ಅಡ್ಡವಾಗಿದೆ. ಕೊರ್ನೇಲನಿಗೆ ದೇವರು ಏನು ಹೇಳಿದ್ರು? ಏನು ಮೇಲೆ ಬಂತು? ಅದು ಪೇತನಿಗೆ ಕಮ್ಮ ತೆಗಿರಿ. ಅಪೋಸರ ಗುದ್ದಿ 10ನೇ ಅಧ್ಯಾಯಕ್ಕೆ ಬನ್ನಿ. ಇಷ್ಟೆಲ್ಲ ಹಳೆ ವಿಚಾರಗಳು ಗೊತ್ತಿದ್ರು ಹೇಳೋದಲ್ಲ ನೀವು ಅಂತ ಬೇಜಾರಾಗ್ತಾ ವಾಪತ್ತೆ. ಅಪೋಸರ ಗುತ್ತೆ 10ನೇ ಅಧ್ಯಾಯದಲ್ಲಿ ಮೂರನೇ ವಚನ ಓದ್ರಿ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲನೇ ಅಂತ ಕರೆದು ಕರೆಯುವುದನ್ನು ಆತನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿನ್ನ ಒಳ್ಳೆಯತನ ದೇವರಿಗೆ ನೆನಪಿಗೆ ಬಂತು. ಹಲ್ಲೆಲೂಯಾ. ಇಲ್ಲಿ 59ನೇ 2ನೇ ವಚನ ಏನು ಹೇಳ್ತದೆ? ನಿನ್ನ ಪಾಪಗಳು ದೇವರ ಮುಂದೆ ಕೇಳಲಾರದಂತೆ ಅಡ್ಡಗೋಡಿಯಾಗಿದೆ. ಹಾಗಿದ್ರೆ ಇವತ್ತು ಪ್ರಾರ್ಥನೆಗೆ ಉತ್ತರ ಸಿಗದೆ ಇರುವುದು ಅಥವಾ ಈ ಆಶೀರ್ವಾದದ ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರದಿರುವುದಕ್ಕೆ ಯಾರು ಕಾರಣ? ನಾನೇ ಕಾರಣ ಆಗ್ತೇನೆ. ಈವನ್ ಅದರರ್ಥ ನಾನು ಒಳ್ಳೆಯದನ್ನು ಮಾಡದೇ ಇರುವುದರಿಂದ ತಪ್ಪೋಗ್ತದೆ, ಅಡ್ಡಗೋಡಿಯಾಗಿರ್ತದೆ. ಆಲೋಚನೆ ಮಾಡಿರಿ, ದೇವರೇ ನನ್ನ ಆಶೀರ್ವಾದ ಅನ್ನೋದು, ಆಶೀರ್ವಾದ ನಿಧಿಯಾಗಿರ್ತೀನಿ ಅನ್ನೋದು ನೀನು ನೆರವೇರಿಸಿದೆ ಅನ್ನೋದ್ರಲ್ಲಿಲ್ಲ, ನಾನು ಒಳ್ಳೆಯವನಾಗೋದ್ರಲ್ಲಿದೆ. ಪೇತ್ರನ ಪತ್ರಿಕೆ ಅದಕ್ಕೆ ದೇವರು ಹೇಳೋದು, ಅನೇಕ ನೆನೆಸರಂತೆ ದೇವರು ವಾಗ್ದಾನ ನೆರವೇರಲಿಲ್ಲ ಅಂತ. ದೇವರು ವಾಗ್ದಾನ ನೆರವೇರಿಸೋದ್ರಲ್ಲಿ ತಡ ಮಾಡ್ತಾನೆ ಅಂತ ನಮ್ಗೆ ನೆನೆಸ್ತಾರಂತೆ. ಮುಂದೆ ಹೇಳ್ತದೆ, ಅವನು ತಡ ಮಾಡುವವನಲ್ಲ. ಕಾರಣ ದೇವರಿಗೆ ನಾನು ಕೇಳುವಾಗ ನನ್ನ ಅಪರಾಧಗಳು, ನನ್ನ ಪಾಪಗಳು ದೇವರ ಮುಖಕ್ಕೆ ಅಡ್ಡಗೋಡೆಯಾಗಿ ನಿಂತಿರುವುದರ ನಿಮಿತ್ತ ನನಗೆ ವಾಗ್ದಾನ ನೆರವೇರ್ತಿಲ್ಲ. ಆ ಒಂದು ತಡೆಗೋಡೆ ನೀಗುವುದು ಯಾವಾಗ ಅಂತ ಹೇಳಿದ್ರೆ, ನಾನು ಒಳ್ಳೆಯದನ್ನು ಮಾಡಲಿಕ್ಕೆ ಮನಸ್ಸು ಮಾಡುವಾಗ. ಒಳ್ಳೆಯದು ಅಂದರೆ ಏನು ಅಂತ ಇನ್ನೊಂದಿನ ಮಾತಾಡ್ತೀನಿ ನಾನು. ಒಳ್ಳೇದು ಮಾಡಿ ಅದು ಯಾರು ಮಾಡಬೇಕು ಪಾಸ್ಟ್ರೆ? ಒಂದು ವೇಳೆ ಅದು ಗೊತ್ತಿಲ್ಲದೆ ಇರೋಂಥ ಜನ ನಮ್ಮಲ್ಲಿ ಯಾರಿಲ್ಲ. ಒಳ್ಳೇದು ಮಾಡೋಂಥದ್ದೇನು ಅಂತ ಯಾರಿಲ್ಲ. ಇಲ್ಲೇ ಕೊನೆಯ ಬಗ್ಗೆ ಹೇಳೋದು ಧರ್ಮ. ಎರಡನೇದು ಫಸ್ಟ್ ಏನು? ಪ್ರಾರ್ಥನೆ. ಹಾಗೆ ಹೆಂಗೆ ನಂಬೋಣ? ಪ್ರೇಯರ್ ಮಾಡೋರು ಒಳ್ಳೇದು ಮಾಡೋಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಕೆಲಸ ನೆನೆಸ್ತಾರೆ, ನಾ ಮಾಡಿಲ್ಲ ಅದು ನನ್ನ ಕೆಲ ಅಂತ ಪ್ರೇಯರ್ ಮಾಡಬೇಕು. ಆಮೇಲೆ ಪ್ರೇಯರ್ ಮಾಡೋದು ಕೂಡ ಆಗಿದ್ರೆ ಏನರ್ಥ? ಒಳ್ಳೇದು ಮಾಡ್ತಿದ್ದೀನಿ ಅಂತ ಅರ್ಥ. ನಿಜವಾಗ್ಲೂ ಪ್ರಾರ್ಥನೆ ತುಂಬ ಕಷ್ಟಕರವಾದ ವಿಷಯ, ಸುಲಭ ಅಲ್ಲ. ಪ್ರಾರ್ಥನೆ ಮಾಡೋರು ಒಳ್ಳೇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತ ಅರ್ಥ. ನೀವು ಪ್ರಾರಂಭ ಮಾಡಿ, ದಿನಕ್ಕೊಂದು ಸಾರಿ ಕೂತ್ಕೊಳ್ರಿ.
ಕೆಲವರು ನಾನು ನೋಡಿದ್ದೀನಿ, ನಮ್ಮ ವಿವೇಕದಲ್ಲಿ ಪ್ರಾರ್ಥನಾ ಜೀವಿತ ಬರುತ್ತೆ ಅಂತ ನಾನು ಗೆಸ್ಸೇ ಮಾಡಲಿಲ್ಲ. ನಿಜವಾಗಲೂ ದೇವರು ಸ್ತೋತ್ರ. ಅವ್ರು ಇಂಥ ಸ್ವಭಾವ ಬೆಳೆಯುವಂಥ ರೀತಿಗೆ ಪ್ರಾರ್ಥನೆ ಮಾಡುವಂಥ ದೇವ್ರ ಮುಂದೆ ಕೂತ್ಕೊಂಡು ಮೊಣಕಾಲು ಹಾಕಿ, ಅದು ಕೆಟ್ಟ ಸ್ನೇಹಿತರ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ ಸ್ನೇಹಿತರ ಮಧ್ಯದಲ್ಲಿ ಅವ್ರು ಮೊಣಕಾಲು ಹಾಕಿ ಕೂತ್ಕೊತಿದ್ದಾರೆ ಅಂತ ಹೇಳಿದ್ರೆ ಅದು ಗ್ರೇಟ್. ಒಳ್ಳೆಯದು ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ. ಆಮೇಲೆ ನಮ್ಮನ್ನು ದೇವರೇ ನಿನ್ನ ಆಶೀರ್ವಾದ ವರ್ಷದಲ್ಲಿ ಆಶೀರ್ವಾದ ನಿಧಿಯನ್ನಾಗಿಡು ಅಂತ ಕೇಳುವುದು ಯಾರು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡುವುದು. ಅದು ಒಳ್ಳೆಯದು ಪ್ರಾರಂಭ ಆಗ್ತದೆ. ಎರಡನೇದು, ಆ ಪ್ರಾರ್ಥನೆ ನಿನ್ನನ್ನು ಒಳ್ಳೆಯವಳನ್ನಾಗಿ ಅಥವಾ ಒಳ್ಳೆಯದನ್ನು ಮಾಡುವವನನ್ನಾಗಿ ಅದು ಮಾರ್ಪಡಿಸುತ್ತೆ. ಯಾವುದು? ಪ್ರಾರ್ಥನೆ. ಪ್ರಾರ್ಥನೆ ನಿನ್ನ ಒಳ್ಳೆಯದನ್ನು ಮಾಡಲಿಕ್ಕೆ ಸಹಾಯ ಮಾಡಿಕೊಡ್ತದೆ.